ನಮಸ್ಕಾರ ವೀಕ್ಷಕರೇ, ಹಿಂದಿನ ಭಾಗದಲ್ಲಿ ನೀವು ನೋಡಿದ್ರಿ ನಾನು ಸೂರ್ಯ ನಮಸ್ಕಾರವನ್ನು ಹೇಳಿಕೊಟ್ಟೆ. ಅದು ನಾವು ಹೇಗೆ ಹಂತ ಹಂತವಾಗಿ ಕಲಿತಾ ಇದ್ದೀವಿ. ಈಗ ಇನ್ನೊಂದು ಥರದ ಸೂರ್ಯ ನಮಸ್ಕಾರ ಕೂಡ ಇದೆ. ಮೊದಲನೇದು ಮಾಡಿದ್ದು ಅದರಲ್ಲಿ 9 ಸ್ಟೆಪ್ ಇತ್ತು. ಈಗ ನಿಧಾನಕ್ಕೆ ನಾವು ಕ್ರಮೇಣ ಆ್ಯಡ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನೀವು ನಿಮ್ಮ ಕೈಗಳಿಗೆ ಒಂದಿಷ್ಟು ವಾರ್ಮಪ್ ಎಕ್ಸಸೈಸಸ್ ಮಾಡಬೇಕು. ಏನು ಮಾಡಿ ಅಂತಂದರೆ, ನೇರವಾಗಿ ನಿಂತ್ಕೊಳ್ಳಿ, ನಿಧಾನಕ್ಕೆ ನಿಮ್ಮ ಕೈಗಳನ್ನು ಹೀಗೆ ಸ್ಟ್ರೆಚ್ ಮಾಡಿ. ನೀವು ಕೈಗಳನ್ನು ಸ್ಟ್ರೆಚ್ ಮಾಡಿದಾಗ ನೀವೇನು ಗಮನಿಸಬೇಕು ಅಂತಂದರೆ, ನಿಮ್ಮ ಶೋಲ್ಡರ್ಸ್ ಮತ್ತು ರಿಸ್ಟ್ ಒಂದೇ ಲೈನಲ್ಲಿ ಇರೋ ಥರ ನೋಡಿ. ಇದು ಆದ ಮೇಲೆ ನಿಧಾನಕ್ಕೆ ಮುಷ್ಟಿ ಕಟ್ಟಿಬಿಟ್ಟು ಹಾಗೆ ರೊಟೇಷನ್ ಮಾಡಿ. ರಿಸ್ಟ್ ರೊಟೇಷನ್ ಅಂತ ಹೇಳ್ತಾರೆ. ನಿಧಾನಕ್ಕೆ ಕ್ಲಾಕ್ ವೈಸ್ 5 ಟೈಮ್ಸ್, ಆ್ಯಂಟಿ ಕ್ಲಾಕ್ ವೈಸ್ 5 ಟೈಮ್ಸ್ ಮಾಡಿ. ಇದು ಮಾಡೋದ್ರಿಂದ ಎಲ್ಲ ಗಂಟೆಗಳು ಸಡಿಲವಾಗ್ತಾ ಹೋಗುತ್ತೆ. ನಿಮ್ಮ ಕೈಗಳಿಗೆ ಒಂಥರ ಈಸಿಯಾಗಿ ರೊಟೇಷನ್ ಅಥವಾ ಏನೇ ಆಸನ ಮಾಡೋಕ್ಕೂ ಈಸಿ ಆಗ್ತಾ ಹೋಗುತ್ತೆ. ಇದಾದ ಮೇಲೆ ಕೈಗಳನ್ನ ಇಳಿಸಿ, ಈಗ ಭುಜಕ್ಕೆ ಒಂಚೂರು ಎಕ್ಸಸೈಸಸ್ ಮಾಡೋಣ ಅಂತೆ. ನಿಮ್ಮ ಹಸ್ತಗಳನ್ನು ಭುಜದ ಮೇಲೆ ತೊಗೊಂಡು ಬನ್ನಿ ಈ ಥರ. ಇದಾದಮೇಲೆ ನಿಧಾನಕ್ಕೆ ನಿಮ್ಮ ಕೈಗಳನ್ನ ರೊಟೇಟ್ ಮಾಡ್ತಾ ಬನ್ನಿ. ಇದರಲ್ಲಿ ಏನು ಗಮನಿಸಬೇಕು ಅಂತಂದರೆ, ನೀವು ನಿಧಾನಕ್ಕೆ ಮಾಡಬೇಕಾದ್ರೆ ನಿಮ್ಮ ಎಲ್ಬೋಗಳು ಹತ್ತಿರ ತೊಗೊಂಡು ಬನ್ನಿ. ನಿಮ್ಮ ಮೊಣಕೈ ಹತ್ತಿರ ಬರ್ತಾ ಇರಬೇಕು. ಕ್ಲಾಕ್ ವೈಸ್ 5 ಸಲ ಮಾಡಿ. ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಹೀಗೆ 5 ಸಲ ಮಾಡಿದ ಮೇಲೆ ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ತಾ ಬನ್ನಿ. ಇದು 2 ನಾ ತೋರಿಸಿದ್ದು ನಿಮ್ಮ ಕೈಗಳಿಗೆ ಆಯಿತು. ಇನ್ನು ಕೆಲವೊಂದು ಟ್ವಿಸ್ಟ್ ಮಾಡೋಣ ಅಂತೆ. ಅದು ನಿಮ್ಮ ಸೊಂಟಕ್ಕೆ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ. ನಿಮ್ಮ ಕೈಗಳನ್ನು ಸೊಂಟದ ಮೇಲೆ ತೊಗೊಂಡು ಹೋಗಿ, ಹಾಗೆ ನಿಧಾನಕ್ಕೆ ಉಸಿರು ತಗೊಳ್ಳಿ. ಕಾಲುಗಳನ್ನು ಬೇಕಾದ್ರೆ ಅಗಲ ಇಟ್ಕೋಬೋದು. ಆಮೇಲೆ ಉಸಿರು ಬಿಡ್ತಾ ಬಲಕ್ಕೆ ತಿರ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಮೇಲ್ ಬನ್ನಿ. ಮತ್ತೆ ಉಸಿರು ಬಿಡ್ತಾ ಎಡಭಾಗಕ್ಕೆ ಬಗ್ಗಿ. ಇನ್ಹೇಲ್ ಕಮ್ ಅಪ್. ಇದೇ ಥರ ಒಂದು 5 ಸಲ ನೀವು ಮಾಡಿದ್ರೆ ಇದರಿಂದ ನಿಮ್ಮ ಸೊಂಟಕ್ಕೆ ಒಂದು ಒಳ್ಳೆಯ ಎಕ್ಸಸೈಸ್ ಆಗುತ್ತೆ. ಇದಾದ ಮೇಲೆ ಕೆಲವೊಂದು ಟ್ವಿಸ್ಟಿಂಗ್ ಮಾಡೋಣ ಅಂತೆ. ಹೀಗೆ ಸೊಂಟದ ಮೇಲೆ ಕೈ ತಗೊಳ್ಳಿ, ಕಾಲುಗಳನ್ನು ಹಾಗೆ ಅಗಲವಾಗಿ ಇಟ್ಕೊಳ್ಳಿ. ಈಗ ನೀವು ನಿಧಾನಕ್ಕೆ ಉಸಿರು ತಗೊಳ್ತಾ ಮತ್ತು ಉಸಿರು ಬಿಡ್ತಾ ಬಲಕ್ಕೆ ತಿರುಗಿ. ಎಷ್ಟಾಗುತ್ತೋ ಅಷ್ಟು ಟ್ವಿಸ್ಟ್ ಮಾಡ್ತಾ ಹಿಂದೆ ತಿರುಗಿ. ಮತ್ತೆ ನಿಧಾನಕ್ಕೆ ಉಸಿರು ತಗೊಳ್ತಾ ಮುಂದೆ ಬನ್ನಿ. ಈಗ ಉಸಿರು ಬಿಡ್ತಾ ನಿಮ್ಮ ಎಡಭಾಗಕ್ಕೆ ತಿರ್ಕೊಳ್ಳಿ. ಎಕ್ಸ್ಹೇಲ್, ಕಮ್ ಫಾರ್ವರ್ಡ್. ಇದನ್ನು ನೀವು ಒಂದು 5 ರಿಂದ 6 ಸಲ ಮಾಡಿದರೆ ಒಂದು ಒಳ್ಳೆಯ ಎಕ್ಸಸೈಸ್ ಆಗುತ್ತೆ. ಈಗ ನಮ್ಮ ಕಾಲುಗಳಿಗೆ ಒಂದಿಷ್ಟು ಎಕ್ಸಸೈಸ್ ಮಾಡೋಣಂತೆ. ಇದಕ್ಕೆ ನಾನು ನಿಮ್ಗೇನು ಹೇಳ್ತೀನಿ ಅಂತಂದರೆ, ಗೋಡೆಯ ಒಂದು ಸಪೋರ್ಟ್ ತೊಗೊಂಡು ಮಾಡೋದು ಅದು ಒಳ್ಳೆಯದು. ಯಾಕಂದರೆ ಇದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಬೇಕಾಗುತ್ತೆ. ಈಗ ನಮ್ಮ ಹತ್ರ ಒಂದು ಚೇರ್ ಇದೆ, ಅದರಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಮಾಡೋದನ್ನು ತೋರಿಸ್ಕೊಡ್ತೀನಿ. ಈಗ ನಿಮ್ಮ ಕಾಲನ್ನು ನಿಧಾನಕ್ಕೆ ಎತ್ತಿ, ಆಮೇಲೆ ನಿಮ್ಮ ಆ್ಯಂಕಲ್ಗೆ ಒಂದು ರೊಟೇಷನ್ ಕೊಡೋದು. ಒಂದು 5 ಟೈಮ್ಸ್ ಕ್ಲಾಕ್ ವೈಸ್, 5 ಟೈಮ್ಸ್ ಆ್ಯಂಟಿ ಕ್ಲಾಕ್ ವೈಸ್. ಇದಾದ ನಂತರ ಎಡಗಾಲನ್ನು ಮತ್ತೆ ಎತ್ತೋದು. ಮತ್ತೆ ಪಾದಕ್ಕೆ ನಿಧಾನಕ್ಕೆ 5 ಟೈಮ್ಸ್ ಕ್ಲಾಕ್ ವೈಸ್, 5 ಟೈಮ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ನಿಧಾನಕ್ಕೆ ರೊಟೇಷನ್ ಮಾಡೋದು. ಹಾಗೆ ನಿಧಾನಕ್ಕೆ ಕಾಲನ್ನ ಕೆಳಗಡೆ ಇಳಿಸಿ. ಈಗ ನಾವು ಸ್ವಲ್ಪ ಮಂಡಿಗೆ ಎಕ್ಸಸೈಸ್ ಮಾಡೋಣ ಅಂತೆ. ನಿಮ್ಮ 2 ಕೈನ ಸೊಂಟದ ಮೇಲೆ ತಗೊಳ್ಳಿ, ಕಾಲುಗಳನ್ನು ಒಂಚೂರು ಅಗಲವಾಗಿ ಇಟ್ಕೊಳ್ಳಿ. ಈಗ ನೀವೇನು ಮಾಡಿ ಅಂದರೆ, ನಿಮ್ಮ ಕೈಗಳನ್ನು ಮಂಡಿ ಮೇಲೆ ತಗೊಳ್ಳಿ. ಈಗ ಮಂಡಿನ ಮಡಚಿ ನಿಧಾನಕ್ಕೆ ರೊಟೇಷನ್ ಮಾಡಿ, ಅಂದರೆ ಸರ್ಕಲ್. ನಿಮಗೆ ಎಷ್ಟಾಗತ್ತೋ ಅಷ್ಟು. ಯಾರಿಗೆ ಇದು ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ವೋ ಅವರು ಗೋಡೆ ಸಪೋರ್ಟ್ ತೊಗೊಂಡು ಮಾಡ್ಬೋದು. ಹಾಂ, ಇದು ನೀ ಸುತ್ತಲೂ ಇರೋ ಮಸಲ್ಸನ್ನು ಸ್ಟ್ರೆಂಥನ್ ಮಾಡ್ತಾ ಬರುತ್ತೆ. ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ ಮೇಲೆ ನೀವು ನಿಧಾನಕ್ಕೆ ಮತ್ತೆ ಸಮಸ್ಥಿತಿಗೆ ಬಂದು ನಿಂತ್ಕೊಳ್ಳಿ. ಕೈಗಳನ್ನ ಕೆಳಗಡೆ ಇಳಿಸಿ. ಹಾಗೆ ಮತ್ತೆ ಇನ್ನೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ ಕಾಲಿಗೆ. ಇದು ಸ್ವಲ್ಪ
ಮತ್ತೆ ಅದೇ ಹೇಳ್ದಂಗೆ ನಾನು ಬ್ಯಾಲೆನ್ಸ್ ಬೇಕಾಗತ್ತೆ. ಹಾಗಾಗಿ ನೀವು ಗೋಡೆನ ಮತ್ತೆ ಸಪೋರ್ಟ್ ತೊಗೊಂಡು ಮಾಡೋವಂಥದ್ದು. ನಿಮ್ಮ ಕೈನ ಗೋಡೆ ಮೇಲೆ ಇಟ್ಟು ನಿಧಾನಕ್ಕೆ ನಿಮ್ಮ ಟೋಸ್ ಮೇಲೆ ಹೋಗೋದು. ಇನ್ಹೇಲ್ ಮಾಡ್ತಾ ಮೇಲೆ ಹೋಗೋದು, ನಿಧಾನಕ್ಕೆ ಎಕ್ಸ್ಹೇಲ್ ಮಾಡ್ತಾ ಕೆಳಗಡೆ ಬರೋದು. ಮತ್ತೊಂದ್ಸಲ ಇನ್ಹೇಲ್, ಲಿಫ್ಟ್, ಎಕ್ಸ್ಹೇಲ್, ಕಮ್ ಡೌನ್. ಇನ್ಹೇಲ್ ಅಗೇನ್, ಲಿಫ್ಟ್, ಎಕ್ಸ್ಹೇಲ್, ಕಮ್ ಡೌನ್. ಇದನ್ನು 5ರಿಂದ 6 ಸಲ ರಿಪೀಟ್ ಮಾಡ್ಬೋದು. ಇದಿಷ್ಟು ನಾವು ಮಾಡಿಕೊಂಡ್ರೆ ನಮ್ಮ ದೇಹ ಸ್ವಲ್ಪ ಸಡಿಲ ಆಗ್ತಾ ಹೋಗುತ್ತೆ. ಈಗ ನಾವು ಸೂರ್ಯ ನಮಸ್ಕಾರ ಬಿ ಮಾಡೋದನ್ನು ಕಲಿಯೋಣ. ಮೊದಲೇ ಹೇಳ್ದಂಗೆ ಮ್ಯಾಟಿನ ಮುಂಭಾಗಕ್ಕೆ ಬಂದು ನಿಂತ್ಕೊಳ್ಳಿ ಸಮಸ್ಥಿತಿಯಲ್ಲಿ. ಸೂರ್ಯ ನಮಸ್ಕಾರ ಬಿಯಲ್ಲಿ ಕೆಲವೊಂದು ಆಸನಗಳು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇನ್ಹೇಲ್ ಮಾಡ್ತಾ ಉತ್ಕಟಾಸನಕ್ಕೆ ಹೋಗೋದು. ನಿಮ್ಮ ಮಂಡಿನ ಮಡಚ್ತಾ ಚೇರ್ ಪೋಸಲ್ಲಿ ಕೂತ್ಕೊಳ್ಳೋದು. ಈಗ ನಿಧಾನಕ್ಕೆ ಎಕ್ಸ್ಹೇಲ್ ಮಾಡ್ತಾ ಉಸಿರು ಬಿಡ್ತಾ ಹಸ್ತಗಳನ್ನು ಮ್ಯಾಟ್ ಮೇಲೆ ಊರೋದು. ಮತ್ತೆ ಉಸಿರು ತಗೊಳ್ತಾ ನಿಧಾನಕ್ಕೆ ಮುಂದೆ ನೋಡಿ. ಈಗ ಉಸಿರು ಬಿಡ್ತಾ ಮಂಡಿನ ಮಡಚೋದು, ಮತ್ತೆ ಕೈ ಹಸ್ತಗಳನ್ನು ಮತ್ತೆ ಊರಿ ಚತುರಂಗ ದಂಡಾಸನಕ್ಕೆ ಹೋಗೋದು. ಉಸಿರು ತಗೊಳ್ತಾ ಊರ್ಧ್ವಮುಖ ಶ್ವಾನಾಸನ, ಮತ್ತೆ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಈಗ ನಿಮ್ಮ ಬಲಗಾಲನ್ನ 2 ಹಸ್ತಗಳ ಮಧ್ಯೆ ತಗೊಂಡು ಬನ್ನಿ. ವೀರಭದ್ರಾಸನ ಮಾಡೋದು. ನಿಮ್ಮ ಮಂಡಿಯನ್ನು ಮಡಚಿ ಮುಂಭಾಗದಲ್ಲಿ ಮುಂದ್ಗಡೆ ಇರೋ ಕಾಲನ್ನು ಮಡಚೋದು, ಮತ್ತು ಹಿಂದಿನ ಕಾಲನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಕೈಗಳನ್ನ ಮೇಲೆ ನೇರವಾಗಿ ತಗೊಳ್ಳಿ ನಮಸ್ಕಾರದಲ್ಲಿ. ಈಗ ಉಸಿರು ಬಿಡ್ತಾ ಕೈಗಳನ್ನ ಕೆಳಗಡೆ ಇಳಿಸಿ ನಿಧಾನಕ್ಕೆ ಕಾಲನ್ನು ಹಿಂದೆ ತಗೊಳ್ತಾ ಬನ್ನಿ. ಮತ್ತೆ ಚತುರಂಗ ದಂಡಾಸನ, ಮತ್ತೆ ಉಸಿರಾಡ್ತಾ ಊರ್ಧ್ವಮುಖ ಶ್ವಾನಾಸನ, ಮತ್ತೆ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನಕ್ಕೆ ಬನ್ನಿ. ಈಗ ಎಡಗಾಲನ್ನು ಹಸ್ತಗಳ ಮಧ್ಯ ತಗೊಂಡು ಬನ್ನಿ. ಕೈಯನ್ನು ನೇರವಾಗಿ ಮೇಲ್ ತಗೊಂಡು ಹೋಗಿ ನಮಸ್ಕಾರದಲ್ಲಿ. ಮತ್ತೆ ನಿಧಾನಕ್ಕೆ ಕೆಳಗಡೆ ಇಳಿಸಿ ಕಾಲನ್ನು ಹಿಂದೆ ತಗೊಂಡು ಹೋಗಿ ಚತುರಂಗ ದಂಡಾಸನಕ್ಕೆ ಬನ್ನಿ. ಉಸಿರು ತಗೊಳ್ತಾ ಊರ್ಧ್ವಮುಖ ಶ್ವಾನಾಸನ, ಮತ್ತೆ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನಕ್ಕೆ ಬರ್ತೀರ. ಇದರಲ್ಲಿ ಮುಂಚೆನೇ ಹೇಳ್ದಂಗೆ ಇದು ಒಂದು ಒಳ್ಳೆಯ ಸ್ಟ್ರೆಚ್ ನಿಮ್ಮ ಸೊಂಟಕ್ಕೆ, ಮತ್ತು ಕಾಲುಗಳನ್ನು ಬಹಳ ಅದಕ್ಕೆ ಶಕ್ತಿ ಕೊಡ್ತಾ ಹೋಗುತ್ತೆ. ಈಗ ನಿಧಾನಕ್ಕೆ ಒಂದೊಂದಾಗಿ ನಿಮ್ಮ ಕಾಲುಗಳನ್ನು ಮುಂದೆ ತಗೊಂಡು ಬನ್ನಿ. ಎಕ್ಸ್ಹೇಲ್. ಈಗ ಮತ್ತೆ ನಿಧಾನ ಉಸಿರು ತಗೊಳ್ತಾ ಉತ್ಕಟಾಸನಕ್ಕೆ ಬರೋದು. ಚೇರ್ ಪೋಸ್, ಮಂಡಿನ ಮಾಡಿಸ್ತಾ ಕೈಗಳನ್ನು ಮೇಲೆ ತಗೊಂಡು ಹೋಗಿ. ಎಕ್ಸ್ಹೇಲ್, ಕಮ್ ಅಪ್, ಸಮಸ್ಥಿತಿ. ಈಗ ನೀವು ನೋಡಿರೋದು 17 ಸ್ಟೆಪ್ ಇರೋವಂಥ ಸೂರ್ಯ ನಮಸ್ಕಾರ ಇದು. ಇದನ್ನು ನಾವು ಕೆಲವೊಂದು ವೇರಿಯೇಷನ್ಸ್ ಮಾಡಿ ತೋರಿಸ್ತೀವಿ, ಹಾಗಾಗಿ ಅದು ಸುಲಭವಾಗಿ ಎಲ್ಲರೂ ಮಾಡೋ ಅಂಥದ್ದಾಗತ್ತೆ. ಈ ವೇರಿಯೇಷನ್ಸ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಮೊದಲನೇದಾಗಿ ನಾನು ತೋರಿಸಿದ್ದು ನಿಮಗೆ ಚೇರ್ ಪೋಸ್ ಅಂದರೆ ಉತ್ಕಟಾಸನ. ಅದನ್ನು ನಾವು ಹೇಗೆ ಎಲ್ಲರಿಗೂ ಈಸಿಯಾಗಿ ಆಗೋ ಥರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಇದು ಮಾಡೋದಕ್ಕೆ ನಿಮ್ಮ ಕಾಲುಗಳನ್ನು ಒಂಚೂರು ಅಗಲವಾಗಿ ಇಟ್ಕೊಳ್ಬೋದು. ಹಾಗೆ ನೀವು ಮಂಡಿ ಮಡಚ್ತಾ ಪೂರ್ತಿ ಮಂಡಿ ಮಡಚೋ ಅವಶ್ಯಕತೆ ಇಲ್ಲ. ಯಾರಿಗೆ ಇದು ಮಂಡಿ ನೋವು ಇರುತ್ತೋ ಅವರು ಇಷ್ಟೇ ಬಾಗ್ಬಿಟ್ಟು ನಿಮ್ಮ ಕೈಗಳನ್ನು ನಿಮ್ಮ ಕೈಗಳನ್ನ ಮೇಲೆ ತೊಗೊಂಡು ಹೋಗಿ. ಇಲ್ಲ ಅಂತಂದರೆ ಯಾರಿಗೆ ಆಗೋದಿಲ್ವೋ ಅವರು ಸೊಂಟದ ಮೇಲೆ ಕೈ ತೊಗೊಳ್ಬೋದು. ಹೀಗೆ ಅಟ್ಲೀಸ್ಟ್ 1 ಅಥವಾ 2 ಉಸಿರು ತೊಗೊಳ್ಳೋಷ್ಟು ನೀವು ಆ ಕಾಲಷ್ಟು ನೀವು ಅದರಲ್ಲೇ ಇರಬೇಕು. ಹಾಗೆ ನಿಧಾನಕ್ಕೆ ಕಾಲುಗಳನ್ನು ನೇರ ಮಾಡಿ ಬನ್ನಿ ಸಮಸ್ಥಿತಿಗೆ. ನಿಧಾನಕ್ಕೆ ಈಗ ಕೈಗಳನ್ನ ಮೇಲೆ ಎತ್ತಿ ತೊಗೊಂಡು ಹೋಗಿ. ಹಾಗೆ ಉಸಿರು ಬಿಡುತ್ತಾ ಕೈಗಳನ್ನ ಕೆಳಗಡೆ ಇಳಿಸಿ. ಮತ್ತೆ ಗಮನಿಸಿ, ನಿಮ್ಮ ಹಸ್ತಗಳು ಮ್ಯಾಟನ್ನು ತಲುಪ್ತಿಲ್ಲ ಅಂತಂದರೆ ಹೀಗಿದ್ರೂ ಚಿಂತೆ ಇಲ್ಲ. ಈಗ 3ನೇ ಸ್ಟೆಪ್ಪು ಮುಂಚೆ ತೋರಿಸಿದ ಹಾಗೆ ಮ್ಯಾಟ್ ಮೇಲೆ ಕೈಯನ್ನು ಊರಿ ಮಂಡಿನ ಮಡಿಸಿದ್ರೆ ನಿಮ್ಮ ಮ್ಯಾಟ್ ಸಿಗುತ್ತೆ. ಹಾಗೆ ನಿಧಾನಕ್ಕೆ ಕಾಲುಗಳನ್ನು ಒಂದೊಂದಾಗಿ ಹಿಂದೆ ತಗೊಂಡು ಹೋಗಿ
ಮತ್ತು ಚತುರಂಗ ದಂಡಾಸನ ಮಾಡೋಣಂತೆ. ಮಂಡಿಗಳನ್ನು ಮ್ಯಾಟ್ ಮೇಲೆ ತೊಗೊಂಡು ಬನ್ನಿ. ನಿಧಾನಕ್ಕೆ ಎದೆ ಭಾಗವನ್ನು ನೆಲಕ್ಕೆ ತೊಗೊಂಡು ಹೋಗೋಣ. ಉಸಿರು ತಗೊಳ್ತಾ ಊರ್ಧ್ವಮುಖ ಶ್ವಾನಾಸನ. ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನಕ್ಕೆ ಬರೋದು. ಇದರಲ್ಲೂ ಅಷ್ಟೇ, ನಿಮಗೆ ಆಗದೆ ಇದ್ದರೆ ಒಂದು ಹೆಜ್ಜೆ ಮುಂದೆ ಬರ್ಬೋದು. ಹಿಮ್ಮಡಿ ತಗಲ್ತಿಲ್ಲ ಅಂತಂದರೆ ಒಂದು ಹೆಜ್ಜೆ ಮುಂದೆ ಬಂದು ಈ ಆಸನದಲ್ಲಿ ಇರಿ. ಇದರಲ್ಲಿ ಹೆಚ್ಚೊತ್ತು ಇರೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಮುಂದೆ ಮಾಡ್ತಿರೋದು ವೀರಭದ್ರಾಸನ ಅಂತ. ಇದಕ್ಕೆ ಲಂಜಸ್ ಅಂತ ಹೇಳ್ತಾರೆ. ಇದು ಮಾಡೋದ್ರಿಂದ ಕಾಲನ್ನು ಮುಂದೆ ತೊಗೊಂಡು ಬನ್ನಿ. ಇದು ಮಾಡೋದ್ರಿಂದ ನಿಮ್ಮ ತೊಡೆ ಭಾಗ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಕೈಗಳನ್ನ ಎತ್ತಕ್ಕಾಗದೇ ಇದ್ದರೆ ನೀವು ನಿಧಾನಕ್ಕೆ ಬ್ಯಾಲೆನ್ಸ್ ತೊಗೊಂಡು ನಿಮ್ಮ ಕೈಗಳನ್ನ ತೊಡೆ ಮೇಲೆ ಇಟ್ಕೋಬೋದು ಅಥವಾ ಸೊಂಟದ ಮೇಲೆ ಕೂಡ ಇಟ್ಕೊಳ್ಬೋದು. ಎರಡರಲ್ಲೂ ಯಾವುದಾದ್ರೂ ಒಂದು ಮಾಡ್ಬೋದು. ಮತ್ತು ಹಿಂದಿನ ಕಾಲು ನಿಮಗೆ ಒತ್ತಕ್ಕೆ ಕಷ್ಟ ಆಗ್ತಿದ್ರೆ ನೀವು ಅವಾಗ ನಿಮ್ಮ ಟೋಸ್ ಮೇಲೆ ಹೋಗ್ಬೋದು. ಇದಾದ ನಂತರ ನಿಮ್ಮ ಕೈಗಳನ್ನು ಕೆಳಗಡೆ ಇಳಿಸಿ ಚತುರಂಗ ದಂಡಾಸನಕ್ಕೆ ಹೋಗಿ ಮಂಡಿಗಳನ್ನ ತೊಗೊಂಡು ಬನ್ನಿ ನೆಲಕ್ಕೆ. ಇನ್ಹೇಲ್ ಊರ್ಧ್ವಮುಖ ಶ್ವಾನಾಸನ. ಈಗ ಉಸಿರು ಬಿಡ್ತಾ ಮತ್ತೆ ಅಧೋಮುಖ ಶ್ವಾನಾಸನ ಮಾಡ್ತೀರಾ. ಈಗ ನಿಮ್ಮ ಎಡಗಾಲನ ಮುಂದೆ ತೊಗೊಂಡು ಬರ್ತೀರಾ. ನಾವು ಹೇಗೆ ಬಲಗಾಲನ ಹೇಗೆ ತೊಗೊಂಡು ಹೋದ್ವಿ ಅದೇ ಥರ ಎಡಗಾಲನ ತೊಗೊಂಡು ಬರ್ತೀರಾ. ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀವಿ. ಇಲ್ಲಿ ಗಮನಿಸಿ, ಇದು ಮಾಡೋದ್ರಿಂದ ಒಂದು ನಿಮ್ಮ ತೊಡೆಗಳಿಗೆ ಇದು ಒಳ್ಳೆಯ ಎಕ್ಸಸೈಸ್ ಆಗುತ್ತೆ. ಅದಲ್ಲದೆ ಕಾಲಿಗೆ ತುಂಬ ಸ್ಟ್ರೆಂತ್ ಕೊಡ್ತಾ ಹೋಗುತ್ತೆ. ಮತ್ತು ನಿಮ್ಮ ಹಿಪ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅಂದರೆ ವೇಸ್ಟ್ ಆ್ಯಂಡ್ ಹಿಪ್ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಈಗ ನಿಧಾನಕ್ಕೆ ಕೈಗಳನ್ನ ಇಳಿಸಿ ಚತುರಂಗ ದಂಡಾಸನಕ್ಕೆ ಹೋಗಿ ಮಂಡಿಗಳನ್ನ ಮ್ಯಾಟಿಗೆ ತೊಗೊಂಡು ಬಂದು ನಿಧಾನಕ್ಕೆ ಎದೆ ಭಾಗವನ್ನು ಮ್ಯಾಟ್ ಮೇಲೆ ತೊಗೊಂಡೋಗಿ. ಈಗ ಇನ್ಹೇಲ್ ಮಾಡ್ತಾ ಊರ್ಧ್ವಮುಖ ಶ್ವಾನಾಸನ. ಎಕ್ಸ್ಹೇಲ್ ಅಧೋಮುಖ ಶ್ವಾನಾಸನ. ಇಲ್ಲಿ 5 ಸಲ ಉಸಿರನ್ನು ತಗೊಳ್ಳೋದು ಬಿಡೋದು ಮಾಡಬೇಕು. ಇದಾದ ನಂತರ ನಿಧಾನಕ್ಕೆ ನಿಮ್ಮ ಹೆಜ್ಜೆಗಳನ್ನ ಮುಂದೆ ತೊಗೊಂಡು ಬನ್ನಿ ಒಂದೊಂದಾಗಿ. ಹಾಗೆ ಮಂಡಿಯನ್ನು ಮಾಡಿಸ್ತಾ ಮತ್ತೆ ನಾವು ಉತ್ಕಟಾಸನ ಮಾಡೋಣ. ಇದರಲ್ಲಿ ನಿಮಗೆ ಕೈಗಳನ್ನ ಮೇಲೆ ತೊಗೊಳೋಕ್ಕಾಗದೇ ಇದ್ದರೆ ನಿಮ್ಮ ಸೊಂಟದ ಮೇಲೆ ನಿಮ್ಮ ಕೈಯನ್ನು ಇಟ್ಕೊಳ್ಬೋದು. ಮತ್ತು ಕಾಲನ್ನು ಅಗಲವಾಗಿ ಇಟ್ಕೊಳ್ಳಿ. ಎಕ್ಸ್ಹೇಲ್ ಮಾಡ್ತಾ ಸಮಸ್ಥಿತಿಗೆ ಬನ್ನಿ. ಈಗ ನಾನು ತೋರಿಸ್ಕೊಟ್ಟಿದ್ದು ಸೂರ್ಯ ನಮಸ್ಕಾರ ಬಿ. ಇದನ್ನು ನಾವು ಚೇರ್ ಮೇಲೆ ಕೂತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದರೆ ಇದರಲ್ಲಿ ವೀರಭದ್ರಾಸನ ಏನಿದೆ ಅದನ್ನು ಚೇರ್ ಮೇಲೆ ಕೂತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಯಾರಿಗೆ ನಿಂತ್ಕೊಂಡು ಮಾಡೋ ಸಮಸ್ಯೆ ಇರುತ್ತೋ ಅವರು ಸೂರ್ಯ ನಮಸ್ಕಾರ ನಾನು ಹೇಗೆ ಹೇಳ್ಕೊಟ್ನೋ ಚೇರ್ ಉಪಯೋಗಿಸ್ಕೊಂಡು ಅದನ್ನೇ ಒಂದು ಜಾಸ್ತಿ ಸಲ ಮಾಡಿದ್ರೆ ಮೈ ಒಳ್ಳೆ ಸಡಲ ಆಗ್ತಾ ಹೋಗುತ್ತೆ ಮತ್ತು ಬೇರೆ ಆಸನಕ್ಕೆ ಅದು ಪೂರಕವಾಗಿ ಹೋಗ್ತಾ ಹೋಗುತ್ತೆ. ವೀಕ್ಷಕರೇ, ಈಗ ನೀವೆಲ್ಲ ನೋಡಿದ್ರಿ ಸೂರ್ಯ ನಮಸ್ಕಾರ ಎ ಮತ್ತು ಬಿ ಹೇಗೆ ಮಾಡೋದು ಅಂತ. ಇದು ನೀವು ಮನೆಯಲ್ಲಿ ಆರಾಮಾಗಿ ಮಾಡೋವಂಥದ್ದು ಒಂದು ಸಿಂಪಲ್ ಎಕ್ಸಸೈಸಸ್. ಇದು ಒಳ್ಳೆಯ ವಾರ್ಮಪ್ ಕೂಡ, ನಾನು ಮುಂಚೆ ಹೇಳಿದ ಹಾಗೆ. ಈಗ ನಿಮಗೆ ಸಮಯದ ಅಭಾವ ಇದ್ದರೆ, ನನಗೆ ದಿನದಲ್ಲಿ ನಂಗೆ 15 ನಿಮಿಷ ಮಾತ್ರ ಇದೆ ಅಂತಂದರೆ ಇವೆರಡು ಸೂರ್ಯ ನಮಸ್ಕಾರ ನೀವು ಆರಾಮಾಗಿ ಮಾಡ್ಬೋದು. 15 ನಿಮಿಷದಲ್ಲಿ ಸೂರ್ಯ ನಮಸ್ಕಾರ ಎ 5 ಮತ್ತು ಸೂರ್ಯ ನಮಸ್ಕಾರ ಬಿ 3 ಮಾಡಿದರೆ ಅದೇ ಒಂದು ಒಳ್ಳೆಯ ಎಕ್ಸಸೈಸ್ ಆಗಿ ಮಾರ್ಪಾಡಾಗುತ್ತೆ. ಇನ್ನು ಮುಂದಿನ ಭಾಗದಲ್ಲಿ ಅನೇಕ ಬೇರೆ ಸ್ಟ್ಯಾಂಡಿಂಗ್ ಆಸನಗಳನ್ನು ನಾನು ಹೇಳ್ಕೊಡ್ತೀನಿ. ನಮಸ್ಕಾರ.